ಅಂಗನವಾಡಿ ಕೇಂದ್ರದಲ್ಲಿ ಪೋಷಣ್ ಮಾಸಾಚರಣೆ ಆಚರಣೆ. ವಾರ್ಡ್ ನಂಬರ್ 3 ರಗಟೆಪೇಟೆ ಅಂಗನವಾಡಿ ಕೇಂದ್ರದಲ್ಲಿ ಮಾಸಾಚರಣೆ ಆಚರಣೆ. ಸೆಪ್ಟೆಂಬರ್ ತಿಂಗಳ ಅಂತ್ಯವಾಗಿ ಪ್ರತಿದಿನ ಒಂದೊಂದು ಕಾರ್ಯಕ್ರಮ ಇರುತ್ತವೆ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಮಕ್ಕಳ ಜೊತೆ ಹಾಗೂ ಪಾಲಕರ ಜೊತೆ ಸಭೆ ನಡೆಸುತ್ತೇವೆ. ದಿನಾಂಕ ಸೆಪ್ಟೆಂಬರ್ 16, 2024 ರಂದು ಸರ್ಕಾರಿ ಮೆಂಟೇಸರಿ ಎಂಬ ಹೆಸರಿನಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಎಲ್ಕೆಜಿ, ಯುಕೆಜಿ ನಡೆಸುವಂತಹ ಸರ್ಕಾರ ಆದೇಶ ಹೊರಡಿಸಿದೆ. ಆ ವಿಷಯವನ್ನು ಶ್ರೀಮತಿ ಬಸಮ್ಮ ಪಟ್ಟಣಶೆಟ್ಟಿ ವಾರ್ಡ್ ನಂಬರ್ 3 ಅಂಗನವಾಡಿಯಲ್ಲಿ ಮಕ್ಕಳ ಪಾಲಕರಿಗೆ ಮಾಹಿತಿ ತಿಳಿಸಲಾಯಿತು ಮತ್ತು ಮಕ್ಕಳಿಗೆ, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಪ್ರತಿದಿನ ಹಸಿರು ತಪ್ಪಲ ಪಲ್ಲೆ ಮತ್ತು ಹಾಲು ಮೊಟ್ಟೆ ಸೇವಿಸುವಂತೆ ಹೇಳಲಾಯಿತು. ಅಂಗನವಾಡಿಯಲ್ಲಿ ಕೂಡ ಗರ್ಭಿಣಿಯರಿಗೆ ಮೊಟ್ಟೆ, ಬಾಣಂತಿಯರಿಗೆ ಮೊಟ್ಟೆ, ಹಾಲು ಮತ್ತು 3 ರಿಂದ 6 ವರ್ಷದ ಅಂಗನವಾಡಿಗೆ ಬಂದಂತ ಮಕ್ಕಳಿಗೂ ಕೂಡ ಮಂಗಳವಾರ, ಶುಕ್ರವಾರ ಮೊಟ್ಟೆ ಬೇಯಿಸಿ ಕೊಡುತ್ತೇವೆ ಎಂದು ತಾಯಂದಿರಿಗೆ ತಿಳಿಸಲಾಯಿತು ಮತ್ತು ಕಿಶೋರಿಯರಿಗೆ 11 ರಿಂದ 18 ವರ್ಷ ಮಕ್ಕಳಿಗೆ ರಕ್ತಹೀನತೆ ಆಗದಂತೆ ಅದನ್ನು ತಡೆಗಟ್ಟುವ ವಿಧಾನ ಹೇಳಲಾಯಿತು ಮತ್ತು ಹುಟ್ಟಿದ ಕೂಸಿಗೆ ಅಂಗನವಾಡಿಯಲ್ಲಿ ಪ್ರತಿ ತಿಂಗಳ ರೋಗನಿರೋಧಕ ಚುಚ್ಚುಮದ್ದು ಹಾಕಿಸುವ ಕಾರ್ಯಕ್ರಮದ ಬಗ್ಗೆ ಹೇಳಲಾಯಿತು. ಈ ಕಾರ್ಯಕ್ರಮಕ್ಕೆ ಬಾಲ ವಿಕಾಸ ಸಲಹಾ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಈ ಸಭೆಗೆ ಹಾಜರಿದ್ದರು. ಅಧ್ಯಕ್ಷರು ಜ್ಯೋತಿ ಆರ್ ಬಂಡಿ, ಉಪಾಧ್ಯಕ್ಷರು ಪ್ರೀತಿ ಆರ್ ಸರೋದೆ ಹಾಗೂ ಸಾವಿತ್ರಿ ಧೂಪದ ಅಂಗನವಾಡಿ ಕಾರ್ಯಕರ್ತೆಯರಾದ ಸವಿತಾ ಹಿರೇಮಠ, ಕಸ್ತೂರಿಬಾಯಿ ಹಿರೇಮಠ, ಅಕ್ಕಮ್ಮ ಗದ್ದಿ, ಮಹದೇವಿ ಮಲಗಿ ಹಾಳ್, ಭಾರತಿ ಚಮ್ಮಲ್, ಎಲ್ಲಮ್ಮ ವಗ್ಗ ಮತ್ತು ರಗಟೆಪೇಟೆಯ ಮಕ್ಕಳ ತಾಯಂದಿರು, ಅಜ್ಜಿಯಂದಿರು ಹಾಜರಿದ್ದರು. ಇಂದು ಅಂಗನವಾಡಿ ಕೇಂದ್ರದಲ್ಲಿ ಪೋಷಣ್ ಮಾಸಾಚರಣೆ ಹಾಗೂ ಪ್ರತಿದಿನ ನಡೆಯುತ್ತಿರುವ ಎಲ್ಲ ಕಾರ್ಯಕ್ರಮವನ್ನು ಹಂತವಾಗಿ ಪ್ರತಿದಿನವೂ ನಡೆಸುತ್ತಾ ಇರುತ್ತದೆ. ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಪಾಲಕರಿಗೂ ತುಂಬ ಹೃದಯದ ಸ್ವಾಗತ. ಹಾಗೂ ಇಂದು ಇರುವ ವಿಷಯ ಏನೆಂದರೆ, ಸರ್ಕಾರಿ ಚಲುವಾಗುತ್ತಿರುವ ಅಂಗನವಾಡಿಯಲ್ಲಿ ಸರ್ಕಾರಿ ಮಾಂಟ್ರೆಸ್ಟಿ ಅಂತ LKG, UKG ಅಂಗನವಾಡಿ ಕೇಂದ್ರದಲ್ಲಿ 3 ವರ್ಷದಿಂದ ಪ್ರಾರಂಭವಾಗುತ್ತಿದೆ. ಆದ ಕಾರಣ ಇವತ್ತು ಜನರಲ್ಲಿ ಅದರ ಬಗ್ಗೆ ತಿಳುವಳಿಕೆ ಮೂಡಿಸಲು ಪೋಷಣ್ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಅಂಗವಾಗಿ ಅದರ ಭಾಗದಲ್ಲಿ ಒಂದು ವಿಷಯ ಇರುತ್ತದೆ. ಆ ವಿಷಯವನ್ನು ಈ ರಗಟೆಪೇಟೆ ಅಂಗನವಾಡಿ ಕೇಂದ್ರದ ಏರಿಯಾದ ಜನತೆಗೆ ಆ ವಿಷಯದ ಬಗ್ಗೆ ಸರ್ಕಾರಿ ವತಿಯಿಂದ ಅಂಗನವಾಡಿಯಲ್ಲೇ LKG, UKG ಅಂದರೆ ಪ್ರೈವೇಟ್ ಶಾಲೆಗೆ ಕಳಿಸೋ ಮಕ್ಕಳ ಇಲ್ಲಿ ಅಂಗನವಾಡಿಯಲ್ಲಿ ಫೀ ಇರಂಗಿಲ್ಲ. ಸರ್ಕಾರದ ಪ್ರೈವೇಟ್ ಶಾಲೆಗ 15 ವರ್ಷ ಫೀ ಇರುತ್ತೆ. ಆದ ಕಾರಣ ಇಲ್ಲಿ ಫೀ ಇರಂಗಿಲ್ಲ, ಫ್ರೀ ಆಗಿರುತ್ತೆ. ಮತ್ತು ಆ ಮಗುವಿಗೆ ಶೂ, ಸಾಕ್ಸ್, ಆಮೇಲೆ ಬ್ಯಾಗ್ಸ್, ಬುಕ್ಸ್ ಎಲ್ಲ ಸರ್ಕಾರವೇ ಕೊಡುತ್ತೆ. ಮಧ್ಯಾಹ್ನ ಉಪಹಾರ ಕೂಡ, ಸಮವಸ್ತ್ರ ಉಪಹಾರ ಕೂಡ ಸರ್ಕಾರವೇ ಕೊಡುತ್ತೆ. ಆದ ಕಾರಣ ಎಲ್ಲ ಜನತೆಯಲ್ಲಿ ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ. ಯಾಕಪ್ಪ ಅಂದರೆ ಪ್ರೈವೇಟ್ ಶಾಲೆಗೆ ಮಕ್ಕಳು ಕಳಿಸ್ಬೇಡ್ರಿ, ಸರ್ಕಾರಿ ಶಾಲೆಗೆ ಅಂದರೆ ಸರ್ಕಾರದಿಂದ ನಡೆಯುತ್ತಿರುವ ಅಂಗನವಾಡಿ ಕೇಂದ್ರದಲ್ಲಿನ LKG, UKG ನಡೆಯುತ್ತಿರುವುದರಿಂದ ಇಲ್ಲೇ ಕಳಿಸಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಜೈ ಹಿಂದ್, ಜೈ ಅಂಗನವಾಡಿ. ಕೇಂದ್ರದಲ್ಲಿ ಬರುವಂತಹ ಎಲ್ಲ ಹಾಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆಲ್ಲರಿಗೂ ಇವತ್ತಿನ ದಿನ ಇದು ಪೋಷಕರ ಮಾಸಾಚರಣೆ ಅಂತ ಹೇಳಿ ಕಾರ್ಯಕ್ರಮ ಆಚರಣೆ ಮಾಡಲಾಯಿತು. ವಾಪಸ್ ಇವತ್ತು LKG, UKG ಅಂತ ಹೇಳಿ ಬೇರೆ ಸ್ಕೂಲ್ಗೆ ನೀವು ಕಳಿಸ್ತಿದ್ರಿ. ಈಗ ನಮ್ಮ ಅಂಗನವಾಡಿಯಲ್ಲೇ ಪ್ರಾರಂಭವಾಗಿದೆ. ಈಗ ಅಲ್ಲೇ ದುಡ್ಡು ಕೊಟ್ಟು ನೀವು ಕಳಿಸೋದು, ಈಗ ಎಲ್ಲರಿಗೂ ಬಡವರು, ಶ್ರೀಮಂತರು ಅಂತ ಹೇಳಿರ್ತಾರೆ. ಶ್ರೀಮಂತರು ಅಷ್ಟೇ LKG, UKG ಅಂತ ಹೇಳಿ ಪ್ರೈವೇಟ್ ಸ್ಕೂಲ್ ಅಷ್ಟೇ ಮೀಸಲಾಗುತ್ತೆ. ಈಗ ಹಂಗಿಲ್ಲ, ನಮ್ಮ ಅಂಗನವಾಡಿ ವತಿಯಿಂದನ ಏನೂ ರೊಕ್ಕ ಕೊಡೋಂಗಿಲ್ಲ. ನಮ್ಮ ಅಂಗನವಾಡಿಗೆ ಕಳಿಸಿ ನಂತರ 9 ಗಂಟೆಯಿಂದ 4 ಗಂಟೆವರೆಗೂ ಇಲ್ಲ ಫ್ರೀ ಸ್ಕೂಲ್ ನಡೀತೈತ್ರಿ. ಊಟ ಇರುತ್ತ, ಹಾಲು, ಪೌಷ್ಟಿಕತೆ ಉಳ್ಳಂತ ಎಲ್ಲಾ ಆಹಾರನು ನಮ್ಮ ಅಂಗನವಾಡಿ ಕೇಂದ್ರದಲ್ಲೇನೆ ನಾವು ಕೊಡ್ತೀವಿ. ಎಲ್ಲಾರು ನೀವು ಏನ್ ಮಾಡ್ಬೇಕಂದ್ರೆ, ಎಲ್ಲಿ ಪ್ರೈವೇಟ್ ಸ್ಕೂಲ್ಗೆ ಕಳಿಸ್ಲಾರ್ದ ನಮ್ಮ ಈಗಾದ್ರೂ ಕೂಡ ಅಂಗನವಾಡಿಗೆ ಕಳಿಸ್ತೀವಿ. ಮುಂದಾದ್ರೂ ಕೂಡ ಬೇರೆ 3 ರಿಂದ 6 ವರ್ಷದ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗೆ ಕಳಿಸ್ಲಾರ್ದನ ನಮ್ಮ ಅಂಗನವಾಡಿಗೆ ಕಳಿಸ್ಕೊಡ್ರಿ ಅಂತ ಕೇಳ್ಕೊಳ್ತಾ ತಮ್ಮಲ್ಲಿ ಫ್ರೀ ಆಗಿನ ಸಮವಸ್ತ್ರನು ಕೂಡ ಬರ್ತಾವ ಮಕ್ಕಳಿಗೆ. 3 ರಿಂದ 6 ವರ್ಷದ ಮಕ್ಕಳಿಗೆ ಅಂಗನವಾಡಿಯಾಗ LKG ಮುಂದಿನ ಜೂನ್ ಲಿಂದ ನಡೀತೈತಿ. ಆಮೇಲೆ ಫ್ರೀ ಆಗಿ ಸಮವಸ್ತ್ರ ಬರ್ತೈತಿ, ಅವು ಬೂಟ್ ಬರ್ತಾವು, ಸಾಕ್ಸ್ ಬರ್ತಾವು,
ಆಮೇಲೆ ಯೂನಿಫಾರ್ಮು ಟಾಯಿ ಏನ್ ಪ್ರೈವೇಟ್ ಸ್ಕೂಲ್ನ ಸೌಲಭ್ಯ ಸಿಗುತ್ತ ನೀವೇನ್ ಮಕ್ಕಳ ಪ್ರೀತಿ ನೋಡ್ಬೇಕಂತ ಹೇಳಿ ಕಾಣ್ತೀರಿ, ಅದೇ ಪ್ರೀತಿನೇ ಇಲ್ಲಿ ಫ್ರೀ ಆಗಿ ಸಿಗುತ್ತೆ. ಅಲ್ಲಿ ನೀವು ರೊಕ್ಕ ಕೊಟ್ಟು ಪ್ರೀತಿ ನೋಡ್ತೀರಿ, ಇಲ್ಲಿ ಅಂಗನವಾಡಿಯಾಗ ಫ್ರೀ ಆಗಿ ಪ್ರೀತಿ ನೋಡ್ತೀರಿ. ಅದಕ್ಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಏರಿಯಾದಾಗ ನಿಮ್ಮ ಮಾರ್ಕ್ನ ಕೇಳ್ತಾ ಇರ್ತಾರ ತಾಯಂದ್ರ ಮಾತು, ನಾನು ಅಂಗನವಾಡಿ ಕಳ್ಸಿನಿ, ನೀವು ಅಂಗನವಾಡಿಗೆ ಕಳ್ಸ್ರಿ, ಮಕ್ಕಳು ಅಲ್ಲಿ ಫ್ರೀ ಆಗಿ ಸಿಗುತ್ತಾ, ಎಲ್ಲ ಶಿಕ್ಷಣನೂ ಸಿಗುತ್ತಾ, ಊಟನೂ ಸಿಗುತ್ತಾ, ಪೌಷ್ಟಿಕತೆನೂ ಸಿಗುತ್ತಾ, ಆರೋಗ್ಯನೂ ಸಿಗುತ್ತಾ. ಆಮೇಲೆ ನಮ್ಮ ಮಕ್ಕಳಿಗೆ LKG UKG ಅಲ್ಲೇನೂ ನಡೆಸ್ತಾರ. ಹಿಂಗಾಗಿ ನಾವು ನೀವು ಸೇರಿನ ಮಗುವಿನ ಅಂಗನವಾಡಿಗೆ ಕಳ್ಸೋದು, ಅಂಗನವಾಡಿ ಉಳಿಸೋನು ನಮ್ಮ ಏರಿಯಾದಾಗ ಅಂತೇಳಿ ನೀವು ಜನರಲ್ಲಿ ಮನವರಿಕೆ ಮೂಡಿಸ್ತೀರಿ ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಮತ್ತು ಏನಂತಂದ್ರೆ ನಿಮ್ಗಾಗಲೇ ಈಗಾಗಲೇ ಗೊತ್ತಿದ್ದಿದ್ದೇ ಐತಿ, ಪ್ರತಿ ತಿಂಗಳ ಸರ್ಕಾರದಿಂದ ನಮಗೆ ಆಹಾರ ಬಂದ ತಕ್ಷಣ ನೀವು ಗರ್ಭಿಣಿಯರಿಗೆ ಕೊಟ್ಟು ಮನೆಗೆ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳ ಮೊಟ್ಟೆ ಕೂಡ ಕೊಡ್ತಾ ಇದ್ದೇವೆ, ಹಾಲು ಬಂದ್ರೆ ಹಾಲು ಕೊಡ್ತೀವಿ. ಅದೇನು ಸರ್ಕಾರದಿಂದ ನಮ್ಮ ಅಂಗನವಾಡಿ ಬರ್ತೈತೆ ಎಲ್ಲ ನಿಮ್ಗೆ ಸೌಲಭ್ಯನ ಒದಗಿಸ್ಕೊತಾನೆ ಬಂದೀವಿ. ಈಗಾಗಲೂ ಇದು ಒಂದು ತಿಂಗಳ ಕಾರ್ಯಕ್ರಮ ಇರುತ್ತೆ, ಒಂದೊಂದು ಹಂತವಾಗಿ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ ಇರ್ತೈತಿ. ನೀವು ಪ್ರತಿದಿನನೂ ಹೀಗೆ ಇದೇ ಥರನ ಭಾಗವಹಿಸ್ತೀರಿ ಅನ್ಕೊಂಡು ಇಲ್ಲಿಗೆ ನಾವು ಕಾರ್ಯಕ್ರಮನ ಮುಕ್ತಾಯ ಮಾಡ್ತೀವಿ. ತಮ್ಮೆಲ್ಲರಿಗೂ ನಮಸ್ಕಾರ. ಬ್ಯಾಡ್ರಿ ಟೀಚರ್ ಒಬ್ಬರು ಕುಡ್ಸೋದು ಒಬ್ಬೊಬ್ರ ಬರ್ರಿ.